ನಮಸ್ಕಾರ ಟಿವಿ5 ನ್ಯೂಸ್ಗೆ ಸ್ವಾಗತ. ನಾನು ದಶರಥ್ ಸಾವೂರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ವಿಚಾರದಲ್ಲಿ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಕೋರ್ಟ್ ಇದೀಗ ಆದೇಶವನ್ನು ಅಕ್ಟೋಬರ್ 9ಕ್ಕೆ ರಿಸರ್ವ್ ಮಾಡಿದೆ. ಜೈಲಿನಲ್ಲಿ ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬವನ್ನು ನೀಡಿಲ್ಲ ಅನ್ನುವ ಕಾರಣಕ್ಕಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಳ್ಳಲಾಗಿತ್ತು. ಬೆಂಗಳೂರಿನ 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆಯನ್ನು ಇವತ್ತು ಕೈಗೆತ್ತಿಕೊಳ್ಳಲಾಗಿತ್ತು. ಕೇವಲ ಹಾಸಿಗೆ ದಿಂಬು ಮಾತ್ರವಲ್ಲ, ಬೇರೆ ಬ್ಯಾರಕ್ಗೂ ಕೂಡ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ದರ್ಶನ್ ಅವರ ಪರವಾಗಿ ವಕೀಲ ಸುನಿಲ್ ವಾದವನ್ನು ಮಂಡಿಸಿದ್ದಾರೆ. ದರ್ಶನ್ ಅವರನ್ನು ಈಗಲೂ ಕೂಡ ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗಿದೆ ಅನ್ನೋದು ಅವರ ಪ್ರಮುಖ ಆರೋಪ. ಅವರಿಗೊಂದು ಸವಲತ್ತು, ಇವರಿಗೊಂದು ಸವಲತ್ತು ಯಾಕೆ? ಎಲ್ರಿಗೂ ಕೂಡ ಸಮಾನವಾಗಿ ನೋಡಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ಕಲರ್ ಟಿವಿ ಕೊಟ್ಟಿದ್ದಾರೆ. ನೋಡಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಇಲ್ಲಿ ಅಂತ. ರೇಪಿಸ್ಟ್ ಸೈಕೋ ಉಮೇಶ್ ರೆಡ್ಡಿಗೇನೆ ಕಲರ್ ಟಿವಿ ಕೊಟ್ಟಿದ್ದಾರೆ, ದರ್ಶನ್ಗೆ ಕಲರ್ ಟಿವಿ ಕೊಟ್ಟಿಲ್ಲ. ರೇಪಿಸ್ಟ್ ಕೊಟ್ಟ ಮೇಲೆ, ಉಮೇಶ್ ರೆಡ್ಡಿ ಕೊಟ್ಟ ಮೇಲೆ ಇಲ್ಲಿ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾರೆ. ದರ್ಶನ್ಗೆ ಯಾವ ಫೆಸಿಲಿಟಿಗಳು ಕೂಡ ಕೊಟ್ಟಿಲ್ಲ. ಆರೋಪಿ ದರ್ಶನ್ ಪರ ವಕೀಲ ಸುನಿಲ್ ವಾದವನ್ನು ಮಂಡಿಸಿದ್ದಾರೆ. ಎಕ್ಸ್ಟ್ರಾ ಹಾಸಿಗೆ, ಎಕ್ಸ್ಟ್ರಾ ದಿಂಬು ಮತ್ತು ಓಡಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಕೇವಲ ನೋಡಿ ಇಲ್ಲಿ ಬ್ಯಾರಕ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇವತ್ತಿನ ವಾದ ಮತ್ತು ಪ್ರತಿವಾದವನ್ನು ಗಮನಿಸಿದರೆ SPP ಪ್ರಸನ್ನಕುಮಾರ್ ಹಾಗೂ ದರ್ಶನ್ ಪರ ವಕೀಲ ಸುನಿಲ್ ಮಧ್ಯೆ ನಡೆದಿರುವಂಥ ವಾದ ಮತ್ತು ಪ್ರತಿವಾದವನ್ನು ನೋಡಬೇಕಾಗುತ್ತೆ. ಅವರು ಸುನಿಲ್ ವಾದ ಇಷ್ಟೇ, ಒಬ್ಬ ಟೆರರಿಸ್ಟ್ ಕೊಟ್ಟಿರುವಂಥ ಸೆಲ್ನಲ್ಲಿ ಅಥವಾ ಟೆರರಿಸ್ಟ್ ಕೊಡಬಹುದಾದಂಥ ಸೆಲ್ನಲ್ಲಿ, ಬ್ಯಾರಕ್ನಲ್ಲಿ ದರ್ಶನನ್ನು ಇರಿಸಲಾಗಿದೆ. ದರ್ಶನ್ಗೆ ಜೈಲಿನ ಒಳಗಿನ ಹೊರ ಜಗತ್ತಿನ ಸಂಪರ್ಕವೇ ಇಲ್ಲ. ಅಂದರೆ ದರ್ಶನ್ ಏಕಾಂಗಿಯಾಗಿ ಕ್ವಾರಂಟೈನ್ ಬ್ಯಾರಕ್ನಲ್ಲಿ ಇದ್ದಾರೆ, ಮನುಷ್ಯ ಸಂಪರ್ಕವೇ ಇಲ್ಲ. ಅಪ್ಪಪ್ಪ ಅಂದರೆ ದರ್ಶನ್ ಜೈಲಿನಲ್ಲಿ 4 ಗೋಡೆಗಳನ್ನು ಹೊರತಾಗಿ ಬೇರೆ ಏನಾರು ನೋಡ್ತಾರೆ ಅಂತ ಹೇಳಿದ್ರೆ ಅದು ಜೈಲಿನ ಸಿಬ್ಬಂದಿ ಮಾತ್ರ. ಖಾಕಿ ಹಾಕಿರುವಂಥ ಕೆಲ ಸಿಬ್ಬಂದಿಯನ್ನು ಹೊರತಾಗಿ ದರ್ಶನ್ನ ಯಾವ ಖೈದಿಯನ್ನು ಕೂಡ ನೋಡ್ತಾ ಇಲ್ಲ. ದರ್ಶನ್ ಒಂದು ರೂಮ್ನಲ್ಲಿ ಕತ್ತಲ ಕೋಣೆಯ ರೀತಿಯಲ್ಲಿಯೇ ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸಲಾಗಿದೆ. ಏನು ಕೊಟ್ಟಿಲ್ಲ, ಏನು ಕೊಡಬೇಕು ನೋಡಿ, ಏನು ಕೊಟ್ಟಿಲ್ಲ, ಏನು ಕೊಡಬೇಕು ಅಂತ ಹೇಳ್ಬಿಡಿ ಅಂತ ಸರ್ಕಾರಿ ವಕೀಲ SPP ಪ್ರಸನ್ನಕುಮಾರ್ ಕೇಳಿದ್ದಾರೆ. ಏನೂ ಕೊಡದಿದ್ರೂ ಪರವಾಗಿಲ್ಲ, ಏನಾಗುತ್ತೋ ಆಗಲಿ ಅಂತ ಹೇಳಿ ಟ್ರಯಲ್ ನಡೆದು ಬಿಡುಗಡೆ ಆಗ್ತಾರೆ ಅಂತ ನಂಬಿದ್ದೇವೆ ನಾವು ಅಂತ ಸುನಿಲ್ ವಾದ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಪಾಲನೆ ಆಗದಿರೋದು ದರ್ಶನ್ಗೆ ಹೆಂಗೆ ಅನ್ವಯ ಆಗುತ್ತೆ ಅಂತ ಕೇಳಿದ್ದಾರೆ ಸುನಿಲ್. ಇಡೀ ದೇಶದಲ್ಲಿ ಪಾಲನೆ ಆಗ್ತಾ ಇದೆ, ಬಟ್ ದರ್ಶನ್ ವಿಚಾರದಲ್ಲಿ ಅನ್ವಯ ಆಗಲ್ಲ. ಸೆಷನ್ಸ್ ಕೋರ್ಟ್ನಲ್ಲಿ ದರ್ಶನ್ ಅರ್ಜಿ ವಿಚಾರಣೆ ಆರಂಭ ಆಗಿತ್ತು. ಆರೋಪಿ ದರ್ಶನ್ ಪರವಾಗಿ ವಕೀಲ ಸುನಿಲ್ ವಾದವನ್ನು ಮಂಡಿಸಿದ್ದಾರೆ. ಅವರ ಸ್ಪಷ್ಟ ಮಾತುಗಳಿಷ್ಟೇ, ದರ್ಶನ್ಗೆ ಏನು ಬೇಕು? ದರ್ಶನ್ಗೆ ಈಗಾಗಲೇ ಒಂದು ಕಾರ್ಪೆಟ್ ಕೊಟ್ಟಿದ್ದಾರೆ, ಒಂದು ಚಾದರ್ ಕೊಟ್ಟಿದ್ದಾರೆ, ಒಂದು ದಿಂಬು ಕೊಟ್ಟಿದ್ದಾರೆ, ಒಂದು ಬ್ಯಾರಕ್ನಲ್ಲಿಟ್ಟಿದ್ದಾರೆ. ಅದು ರಿಸರ್ವ್, ಒಂಥರ ಕ್ವಾರಂಟೈನ್, ಮನುಷ್ಯರ ಸುಳಿವೇ ಇಲ್ಲದ ರೀತಿಯ ಕ್ವಾರಂಟೈನ್ ಬ್ಯಾರಕ್. ಅದನ್ನು ಸುನಿಲ್ ಎಲ್ಲಿಗೆ ಕಂಪೇರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಟೆರರಿಸ್ಟ್ಗಳನ್ನು ಇಡುವಂಥ ಜಾಗ ಅದು ಅಂತ ಹೇಳಿದ್ದಾರೆ. ಅಂಥ ಜಾಗದಲ್ಲಿ ದರ್ಶನ್ ನಿಲ್ಲಿಸಿದ್ದಾರೆ. ಜೊತೆಗೆ ಬ್ಯಾರಕ್ನಲ್ಲಿ ಕೋರ್ಟ್ ಆದೇಶ ಕೊಟ್ಟಿದ್ದೇನೋ ದರ್ಶನ್ಗೆ ವಾಕ್ ಮಾಡಲಿಕ್ಕೆ ಜಾಗವನ್ನು ಮಾಡಿಕೊಡಬೇಕು ಅಂತ, ಬಟ್ ವಾಕ್ ಇಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಬ್ಯಾರಕ್ನೊಳಗೆ ವಾಕ್ ಮಾಡಬೇಕು. ಅದಕ್ಕೆ ಕೊಡ್ತಾ ಇರುವ ಕಾರಣ ಏನು? ಕೋರ್ಟ್ ಅಥವಾ ಜೈಲ್ ಅಂತ ಹೇಳಿದ್ರೆ ರಕ್ಷಣೆ, ಕಾನೂನು ಮತ್ತು ಸುವ್ಯವಸ್ಥೆ. ನಿಯಮದಲ್ಲಿ ಕ್ವಾರಂಟೈನ್ ಪದ ಇದ್ರೆ ಅರ್ಜಿ ವಾಪಸ್ ಪಡಿತೇನೆ, ಕ್ವಾರಂಟೈನ್ ಪದ ಇದ್ರೆ ಅರ್ಜಿಯನ್ನು ವಾಪಸ್ ಪಡಿತೇನೆ. ಆರೋಪಿ ದರ್ಶನ್ ಪರ ವಕೀಲ ಸುನಿಲ್ ವಾದವನ್ನು ಮಂಡಿಸಿದ್ದಾರೆ. ಕ್ವಾರಂಟೈನ್ ಸೆಲ್ನಲ್ಲಿ ಇಡಲು ಅವಕಾಶ ಇದೆ ಅಂತ ಹೇಳಿ SPP ಹೇಳಿದ್ರೆ ಕ್ವಾರಂಟೈನ್ ಪದ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ನಿಯಮದಲ್ಲಿ ಕ್ವಾರಂಟೈನ್ ಪದ 11 ಕಡೆ ಇದೆ, ತೋರಿಸ್ತೇನೆ ಅಂತ ಹೇಳಿ SPP ಪ್ರಸನ್ನಕುಮಾರ್ ಸವಾಲಿಗೆ ಪ್ರತಿ ಸವಾಲು ಹಾಕಿದ್ದಾರೆ. ವಾದಕ್ಕೆ ಪ್ರತಿವಾದವನ್ನು ಮಂಡಿಸಿದ್ದಾರೆ. ಇವತ್ತಿನ ವಾದ ಒಂದು ರೀತಿ ಪಾಟಿ ಸವಾಲಿನ ರೀತಿಯಲ್ಲೇ ಕಾಣಿಸ್ತಾ ಇತ್ತು. ಪ್ರಸನ್ನಕುಮಾರ್ ಹಾಗೂ ಸುನಿಲ್ ಮಧ್ಯೆ ನಡೆದಂಥ ವಾದ
ಪ್ರತಿವಾದ ನೋಡಿ ಹೇಳ್ತಾ ಇದ್ದಾರೆ, ಜೈಲಿನ ಆಡಳಿತಕ್ಕೆ ಅನುಕೂಲವಾಗುವಂತೆ ಕೈದಿಗಳಿಗೆ ಸೆಲ್ ನೀಡಲಾಗುತ್ತೆ. ಆರೋಪಿ ದರ್ಶನ್ ವಿಚಾರಣಾಧೀನ ಕೈದಿ, ಜೈಲಿನಲ್ಲಿ ಎಲ್ಲಿ ಬೇಕಾದ್ರೂ ಇಡಬಹುದು. ಜೈಲಿನ ಅಧೀಕ್ಷಕರ ಪರವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನು ಮಂಡಿಸಿದ್ದಾರೆ. ಕ್ವಾರಂಟೈನ್ ಸೆಲ್ ಕೂಡ ಜೈಲಿನ ಒಂದು ಭಾಗನೇ ಅದು. ಅದೇನು ಜೈಲಿನ ಹೊರತಾಗಿಲ್ಲ ಅಥವಾ ಜೈಲಿನಿಂದ ಹೊರಗಿಲ್ಲ, ಜೈಲಿನ ಒಳಗಿರುವಂಥ ಒಂದು ಪ್ರತ್ಯೇಕ ಬ್ಯಾರಕ್ ಅದು. ಅಲ್ಲಿನ ಜೈಲಾಧಿಕಾರಿಗಳು ಎಲ್ಲಿ ಬೇಕಾದ್ರೂ ಇರಿಸಬಹುದು. ಯಾವುದೇ ರೀತಿಯ ನಿಯಮದಲ್ಲಿ ಇಲ್ಲದ ರೀತಿಯಲ್ಲಿ ನಡೆದುಕೊಳ್ಳೋಕ್ಕಾಗೋದಿಲ್ಲ ಅಂತ. ಕರ್ನಾಟಕ ಜೈಲು ನಿಯಮದಲ್ಲಿ 2 ವರ್ಗ ಇದೆ, ವಿಶೇಷ ಸಾಮಾನ್ಯ ಎಂಬ 2 ವರ್ಗ ಇದೆ. ಜೈಲು ಅಧೀಕ್ಷಕರ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನು ಮಂಡಿಸ್ತಾ ಇದ್ದಾರೆ. ಆದರೆ ಅಪರಾಧಿಗಳಿಗೆ ಮಾತ್ರ ABC ಎಂಬ ವರ್ಗೀಕರಣ ಇದೆ. ಕೈದಿಗಳಿರುವ ಭದ್ರತಾ ರಿಸ್ಕ್ಗಳನ್ನು ಗಮನಿಸಿ ಸೆಲ್ಗಳನ್ನು ನೀಡಲಾಗುತ್ತೆ. ಈ ಹಿಂದೆ ಜೈಲಿನಲ್ಲಿದ್ದಾಗ ಸೌಲಭ್ಯವನ್ನು ದುರುಪಯೋಗ ಮಾಡಿದ್ದಾರೆ ದರ್ಶನ್. ಇತರ ಕಾರಣಗಳಿಗೆ ಪ್ರತ್ಯೇಕವಾದ ಸೆಲ್ನಲ್ಲಿ ಇಡಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗುತ್ತೆ. ಜೈಲು ಅಧಿಕಾರಿಗಳಿಗೆ ನಿಯಮದಲ್ಲಿ ಅವಕಾಶ ಇದೆ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನು ಮಂಡಿಸಿದ್ದಾರೆ. ನೋಡಿ, ವಾದ ಮತ್ತು ಪ್ರತಿವಾದ ಈ ಭಾರಿ ಬಿರುಸಿನಿಂದಲೇ ಸಾಗಿತ್ತು ಅಂತ ಹೇಳಬೇಕಾಗತ್ತೆ. ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಕೋರ್ಟ್ ಅಕ್ಟೋಬರ್ 9ಕ್ಕೆ ತೀರ್ಮಾನವನ್ನು ಕೊಡುತ್ತೆ. ದರ್ಶನ್ಗೆ ಹೆಚ್ಚುವರಿ ಬೆಡ್, ಹೆಚ್ಚುವರಿ ದಿಂಬು, ಹೆಚ್ಚುವರಿ ಹಾಸಿಗೆ, ಓಡಾಡಲಿಕ್ಕೆ ಜಾಗ, ವಾಕ್ ಮಾಡಲಿಕ್ಕೆ ಜಾಗ, ಜೊತೆಗೆ ಕಲರ್ ಟಿವಿ, ಗೊತ್ತಿಲ್ಲ ಅದನ್ನು ಕಲರ್ ಟಿವಿಯನ್ನು ಮೆನ್ಷನ್ ಮಾಡಿದ್ದಾರೆ, ಬಟ್ ಕಲರ್ ಟಿವಿ ಕೊಡಬೇಕು ಅನ್ನುವ ಡಿಮ್ಯಾಂಡನ್ನು ಇಟ್ಟಿದ್ದಾರೆ.